ನಿಮ್ಮ ಮಗು ಹೀಗೆ ಕೂರ್ತಾ ಇದ್ದಾರಾ ಅಥವಾ ಹೀಗೆ ನಡೀತಾ ಇರ್ತಾರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನಮಸ್ಕಾರ, ನಾನು ಡಾಕ್ಟರ್ ರಾಹುಲ್ MH, ಮಕ್ಕಳ ಮೂಳೆ ತಜ್ಞರು, ತುಮಕೂರು. ನಿಮ್ಮ ಮಗು ಹೀಗೆ ಕೂರ್ತಾ ಇದ್ರೆ ಅದು ನಾರ್ಮಲ್ಲ ಅಥವಾ ಡೇಂಜರಸ್? ಸೊ ಹೀಗೆ ಕೂರುವುದರ ಹಿಂಭಾಗದಲ್ಲಿರುವಂತಹದ ಕಾರಣ ಫೆಮರಲ್ ಆಂಟಿವರ್ಷನ್ ಎಂದು. ಫೆಮರಲ್ ಆಂಟಿವರ್ಷನ್ ಎಂದ್ರೆ ಏನಪ್ಪಾ ಅಂದ್ರೆ, 18 ವರ್ಷ ಮೇಲ್ಪಟ್ಟವರಿಗೆ ಇದು ತೊಡೆ ಮೂಳೆ 10 ರಿಂದ 15 ಡಿಗ್ರಿ ಮುಂದಕ್ಕೆ ಬಾಗಿರ್ತದೆ. ಅದನ್ನ ಫೆಮರಲ್ ಆಂಟಿವರ್ಷನ್ ಅಂತ ಕರಿತೀವಿ. ಅದೇ ಹುಟ್ಟಿದಂತಹ ಮಕ್ಕಳಲ್ಲಿ 30 ರಿಂದ 40 ಡಿಗ್ರಿ ಇರುತ್ತೆ. ಆದರೆ ಕೆಲವು ಮಕ್ಕಳಲ್ಲಿ 50 ರಿಂದ 70 ಡಿಗ್ರಿವರೆಗೂ ಇರುವಂತಹ ಸಾಧ್ಯತೆ ಇದೆ. ತೆವಳುವಂತಹ ಮಕ್ಕಳು ಬಂದ್ಬಿಟ್ಟು ಆ ರೀತಿ ಕೂತ್ಕೊಳ್ಳೋದು ಸರ್ವೇ ಸಾಧಾರಣ. ಯಾಕೆಂದ್ರೆ ಅವರಿಗೆ ಸೊಂಟದ ಆಸ್ಪಾಸಿನ ಮೂಳೆಗಳು ಇನ್ನೂ ಅಷ್ಟೊಂದು ಬೆಳವಣಿಗೆ ಆಗಿರೋದಿಲ್ಲ, ಇನ್ನೂ ಬೆಳೀತಾ ಇರ್ತವೆ. ಆದರೆ ಒಂದು ಸಲ ನಡಿಲಿಕ್ಕೆ ಶುರು ಮಾಡಿದಂತಹ ಮಕ್ಕಳಿಗೆ ಈ ರೀತಿ ಕೂತ್ಕೊಳ್ಳೋದು ಕಾಮನ್ ಆಗಿ ಕಾಣ್ತೀವಿ. ಎಲ್ಲಿವರೆಗೂ ಕಾಮನ್ನು? 7 ವರ್ಷದವರೆಗೂ ನಾರ್ಮಲ್ ಆಗಿ ಆಗಿರಬಹುದು. ಆದರೆ 7 ವರ್ಷ ಮೇಲ್ಪಟ್ಟಾದ್ರೆ ಸ್ವಲ್ಪ ಸೀರಿಯಸ್ ಆಗುತ್ತೆ. 7 ವರ್ಷದ ಒಳಗಿರೋರಾದ್ರೂ ಅದರದ ಆಂಗಲ್ಸ್ ತಿಳ್ಕೊಳ್ಳುವಂತಹದ್ದು ಮತ್ತು ಅದನ್ನ ಕ್ಲೋಸ್ ಆಗಿ ವಾಚ್ ಮಾಡುವಂತಹದ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಒಳಮುಖವಾಗಿ ನಡೆಯೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇ ರೀತಿಯ ಮತ್ತಷ್ಟು ಮಕ್ಕಳ ಮೂಳೆಯ ವಿಚಾರಗಳನ್ನು ತಿಳಿಯಲು ಫಾಲೋ ಮಾಡಿ.